ಮುಂಗಾರು ರಾಜ್ಯದಲ್ಲಿ ಕೈಕೊಟ್ಟಿದೆ. ಸೊ ಹಾಗಾಗಿ ಬರದ ಛಾಯೆ ಆವರಿಸುವಂತಹ ಲಕ್ಷಣಗಳು ಕಾಣಸಿಗ್ತಾ ಇದೆ. ಈಗಾಗಲೇ ಸಚಿವರುಗಳು ಕೂಡ ಕೆಲವೊಂದಿಷ್ಟು ಪರಿಶೀಲನೆ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಏನ್ ರಿಪೋರ್ಟ್ ಹೇಳ್ತಾ ಇದೆ, ಅವರ ರಿಪೋರ್ಟ್ ಕಾರ್ಡ್ ಏನ್ ಹೇಳ್ತಾ ಇದೆ, ಡೀಟೇಲ್ಸ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಮುಂಗಾರು ಮಳೆ ಕೈಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಬರದ ಛಾಯೆ ಆವರಿಸ್ತಾ ಇದೆ. ಸೊ ಹಾಗಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬರ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಕಲಬುರಗಿ ಅವರಾದಲ್ಲಿ ಸಚಿವರು ಬರ ಅಧ್ಯಯನ ಕೂಡ ನಡೆಸಿದ್ದಾರೆ. ಬೆಳೆ ಹಾನಿ ಬಗ್ಗೆ ರೈತರಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಮುಂಗಾರು ಕೊರತೆಯಿಂದ ಉದ್ದು, ಹೆಸರು ಬೇಳೆ ಹಾಳಾಗೋಗ್ಬಿಟ್ಟಿದೆ. ತೊಗರಿ ಬಿತ್ತನೆ ಮಾಡಿದ್ರೂ ಕೂಡ ಮೊಳಕೆ ಆಗ್ತಾ ಇಲ್ಲ ಅಂತ ಹೇಳಿ ರೈತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿ ರೈತರಿಗೆ ಸಚಿವರು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ನಿನ್ನೆ ಅಷ್ಟೇ ನಿಮ್ಮ ಫೋಕಸ್ ಟಿವಿ ಈ ಬರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಯಾವ ಒಂದು ಆಂಗಲ್ ಅಲ್ಲಿ ಸುದ್ದಿ ಬ್ರೇಕ್ ಮಾಡಿದ್ವಿ ಅಂತಂದ್ರೆ, ಈ ಬರದಿಂದಾಗಿ ಗುಳೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ. ಮತ್ತೆ ಸಾಕಷ್ಟು ತೊಂದರೆಯನ್ನ ಅನುಭವಿಸಲಾಗ್ತಾ ಇದೆ. ಈ SIR ಪ್ರಕ್ರಿಯೆಯಲ್ಲಿ ಸಾಕಷ್ಟು ಜನ ಗುಳೆ ಹೋಗಿದ್ದಾರೆ ಅನ್ನುವಂತಹ ವಿಚಾರವನ್ನ ನಾವು ಬ್ರೇಕ್ ಮಾಡಿದ್ವಿ. ಇದಾದ ನಂತರ ಈಗ ಬರದ ಛಾಯೆ ಎಷ್ಟು ಆವರಿಸಿದೆ ಅಂತ ಹೇಳಿ ರಿಪೋರ್ಟ್ ಕಾರ್ಡ್ ಅನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಕಲಬುರಗಿಯ ಈ ಔರಾದಲ್ಲಿ ಸಚಿವರು ಬರ ಅಧ್ಯಯನವನ್ನ ಕೂಡ ಮಾಡ್ತಾ ಇದ್ದಾರೆ. 1 to 1 ಅಲ್ಲೇ ಕೂತ್ಕೊಂಡು ಏನ್ ಸಮಸ್ಯೆ ಎದುರಿಸ್ತಾ ಇದ್ದಾರೆ ರೈತರುಗಳು, ಯಾವ ರೀತಿಯಾದಂತಹ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀರಿ, ಹೇಗೆ ಬೆಳೆ ಹಾನಿಯಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಖುದ್ದು ಅವರೇ ಪಡೆದುಕೊಳ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈ ಉದ್ದು, ಹೆಸರು ಬೇಳೆ ಎಲ್ಲವೂ ಕೂಡ ಹಾಳಾಗ್ಬಿಟ್ಟಿದೆ. ಯಾಕೆಂದ್ರೆ ಮಳೆ ಇಲ್ಲ, ಸರಿಯಾದ ಮಳೆ ಇಲ್ಲದ ಕಾರಣದಿಂದಾಗಿ ಬೆಳೆಗಳು ಕೂಡ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸ್ವಂತ ಬೋರ್ ಇದ್ರೆ ಅದು ಕೂಡ ಈ ನೀರಿಲ್ಲದೆ ಬತ್ತು ಹೋಗಿದೆ. ಹೇಗೆ ಬೆಳೆಯನ್ನ ಬೆಳೆಯೋದು ಕಷ್ಟ ಸಾಧ್ಯವಾಗ್ತಾ ಇದೆ. ಸಾಲ ಸೋಲ ಮಾಡ್ಕೊಂಡು ಬಿಟ್ಟಿದೀವಿ, ಇವಾಗ ಏನು ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಈ ರೈತರು ಅಳಲನ್ನ ಕೂಡ ತೋಡ್ಕೊಂಡಿದ್ದಾರೆ. ತೊಗರಿ ಬಿತ್ತನೆ ಮಾಡಿದ್ರು ಕೂಡ ಮೊಳಕೆ ಆಗ್ತಾ ಇಲ್ಲ, ಮೊಳಕೆ ಬಂದಿಲ್ಲ ಅಂತ ಹೇಳಿ ರೈತರು ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಸೊ ನೋಡೋಣ, ಸಚಿವರು ಭರವಸೆಯನ್ನ ಕೊಟ್ಟಿದ್ದಾರೆ. ಆ ಭರವಸೆ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಹೇಳಿ.